ನಮಸ್ಕಾರ ಸ್ನೇಹಿತರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೇರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಓದ್ತಾ ಕುಂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಲೈಬ್ರರಿಯ ಒಂದು ಜವಾನ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಪತ್ರ ಕೊಟ್ಟು ಹೋಗ್ತಾನೆ. ಆ ಪತ್ರವನ್ನು ಓದ್ತಾ 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 ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕಣ್ಣಲ್ಲಿ ನೀರು ತುಂಬಿ ಗಳಗಳನೆ ಹೇಳ್ತಾರೆ. ಏನೋ ಒಂದು ಭೂಮಿಯೇ ಒಂದು ಬಿರುಕ್ಬಿಟ್ಟ ಹಾಗೆ ಭಾಸವಾಗ ರೀತಿ ಅವರು ಅಳ್ತಾ ಕುಂತಿರ್ತಾರೆ. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಳೋದಕ್ಕೆ ಆ ಒಂದು ಕೆಟ್ಟ ವಿಚಾರ ಆದರೂ ಏನು, ಅಳೋದಕ್ಕೆ ಕಾರಣ ಆದರೂ ಏನು ಅಂತಕ್ಕಂಥದ್ದನ್ನ ನಾವು ಇವತ್ತು ನೋಡೋಣ. ನೋಡಿ, ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂತಹ ಒಂದು ಪತ್ರ ಅವರ ಪತ್ನಿ ರಮಾಬಾಯಿ ಅವರು ಕಳಿಸಿದಂತಹ ಒಂದು ಪತ್ರ. ಅದರಲ್ಲಿ ಏನು ಬರೆದಿತ್ತು ಅಂತಂದರೆ, ನಮ್ಮ ಎರಡನೇ ಮಗ ರಮೇಶ ನಮ್ಮನ್ನು ಬಿಟ್ಟು ಹೋದ. ನಮಗೆ ಬದುಕಿನಲ್ಲಿ ಎದುರಾಗುವ ಅದೆಷ್ಟೋ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು. ಈ ಕಷ್ಟಗಳೆಲ್ಲ ನನಗೇ ಇರಲಿ. ಅಧ್ಯಯನದಲ್ಲಿ ಕಾರ್ಯನಿರತರಾಗಿರುವ ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸಬಾರ್ದು ಅಂತ ನಾನು ಪ್ರಯತ್ನ ಪಟ್ಟಿದ್ದೇನೆ. ಆತನ ಅನಾರೋಗ್ಯವನ್ನು ನಾನು ನಿಮಗೆ ತಿಳಿಸೋಕ್ಕಾಗಲಿಲ್ಲ. ನೀವು ನಿಮ್ಮ ಅಧ್ಯಯನಕ್ಕೆ ಭಂಗ ತಂದುಕೊಳ್ಳಬೇಡಿ. ನಿಮ್ಮ ಅಧ್ಯಯನದೊಳಗೆ ನಮ್ಮ ಹಿತವಿದೆ, ಈ ದೇಶದ ಹಿತವಿದೆ. ಕಳೆದು ಹೋದ ನಮ್ಮ ಒಬ್ಬ ಮಗನ ಬಗ್ಗೆ ನೀವು ಚಿಂತಿಸಬೇಡಿ. ಕೋಟ್ಯಂತರ ಶೋಷಿತರ ಮಕ್ಕಳು ಕೂಡ ನಮ್ಮ ಮಕ್ಕಳು ಅಲ್ಲವೇ ಅಂತ ಆ ಮಹಾತಾಯಿ ರಮಾಬಾಯಿ ಅವರು ಒಂದು ಅದ್ಭುತವಾದಂತಹ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಆ ಬರೆಯುವಂತಹ ಒಂದು ತಾಯಿ ಅದನ್ನು ಅಂಬೇಡ್ಕರ್ ಅವರು ಓದ್ತಾ ಓದ್ತಾ ಅದೆಷ್ಟು ಕಷ್ಟಪಟ್ಟಿದ್ದರು, ಅದೆಷ್ಟು ನರಕ ಯಾತನೆ ಅನುಭವಿಸಿದರು. ನಿಜವಾಗ್ಲೂ ಕೂಡ ಅವರು ನಿಜವಾಗ್ಲೂ ಅದನ್ನು ನಮ್ಮ ಸಾಮಾನ್ಯವ್ರಿಗೆ ಬಂದಿರೋ ಅದನ್ನು ತಡ್ಕೊಳ್ಳೋಕ್ಕೆ ಆಗ್ತಾಯಿದ್ದಿತ್ತಲ್ಲ ಸ್ನೇಹಿತರೆ. ಹಾಗಾಗಿ ಆ ಕಷ್ಟಗಳನ್ನು ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ನೆನೆಸ್ಕೊಂಡ್ರೆ ನಮಗೆಲ್ಲ ಮನ ಕಲಕುವಂತಹ ಏನೋ ಒಂಥರ ಸಂಕಟ ಅನುಭವಿಸ್ದಂಗಾಗುತ್ತೆ ಸ್ನೇಹಿತರೆ. ಅಷ್ಟಕ್ಕೂ ರಮೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರನಾಗಿರ್ತಕ್ಕಂತಹ ರಮೇಶ ಅವರು ಎರಡನೇ ಮಗ. ಆತನ ಮುಖನೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ನೋಡೇ ಇರೋದಿಲ್ಲ. ತಾಯಿ ರಮಾಬಾಯಿ ಅವರು ಗರ್ಭಿಣಿಯಾಗಿರ್ತಾರೆ. ಗರ್ಭದಲ್ಲಿದ್ದಾಗ ರಮೇಶನಿಗೆ ಅಪ್ಪನ ಮುಖವನ್ನು ಕೂಡ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮಗು ಹುಟ್ಟಿದಾಗಲೂ ಮುಖ ನೋಡೋಕ್ಕಾಗಲಿಲ್ಲ, ಸತ್ತಾಗೂ ಮುಖ ನೋಡೋಕ್ಕಾಗಲಿಲ್ಲ ಅಂಬೇಡ್ಕರ್ ಅವರಿಗೆ. ಈ ಒಂದು ಒಡಲ ಉರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಅನುಭವಿಸಿದ್ರು. ನಿಜವಾಗ್ಲೂ ಕೂಡ ಎಂತಹ ಒಂದು ಗಟ್ಟಿ ಮನಸ್ಸು ಅಂಬೇಡ್ಕರ್ ಅವ್ರದ್ದು ಅಂತಂದರೆ ನಿಜವಾಗ್ಲೂ ಅವರೇ ಗ್ರೇಟು ಅಂತ ಹೇಳ್ಬೋದು ಸ್ನೇಹಿತರೆ. ಜಗತ್ತಿನ ಯಾವ ನಾಯಕನೂ ಕೂಡ ಈ ಥರ ಕಷ್ಟ ಬಂದಿಲ್ಲ ಸ್ನೇಹಿತರೆ, ಆದರೆ ಅಂಬೇಡ್ಕರ್ ಅವರು ಬಂದಿದೆ. ತಮ್ಮ ಧರ್ಮಪತ್ನಿ ರಮಾಬಾಯಿ ಬರೆದಂತಹ ಒಂದು ಪತ್ರವನ್ನು ಓದ್ತಾ ಅವರು ಒಂದು ಚಿಕ್ಕ ಮಗುವಿನ ರೀತಿ ಗಳಗಳನೆ ಹೇಳ್ತಾರೆ ಸ್ನೇಹಿತರೆ. ಆತನ ಸಮಾಧಾನ ಮಾಡೋದಕ್ಕೆ ಆ ಒಂದು ಅಮೇರಿಕದ ಒಂದು ಲೈಬ್ರರಿಲಿ ಯಾರೂ ಇರೋ ಕೆಲಸ ಸ್ನೇಹಿತರೆ. ಅಷ್ಟೆಲ್ಲ ಯಾಕೆ ಸ್ನೇಹಿತರೆ, ನಮ್ಮ ದೇಶದಲ್ಲೇ ಇವನು ದಲಿತ, ಇವನು ಅಸ್ಪೃಶ್ಯ ಅಂತ ಹೊರಗಟ್ಟು ಬಿಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ, ಈ ಒಂದು ಕಷ್ಟನ, ಈ ಒಂದು ದುಃಖನ ಮರೆಯೋದಕ್ಕೆ ಅವ್ರಿಗೆ ಆಯ್ಕೊಂಡಿರ್ತಕ್ಕಂತಹ ಒಂದು ಮಾರ್ಗ ಯಾವುದಪ್ಪ ಅಂತಂದರೆ ಅದೇ ಪುಸ್ತಕ ಸ್ನೇಹಿತರೆ. ಪುಸ್ತಕನ ಓದ್ತಾರೆ, ಸಿಕ್ಕಾಪಟ್ಟ ಪುಸ್ತಕ ಓದ್ತಾರೆ ಸ್ನೇಹಿತರೆ. ಹಗಲು ರಾತ್ರಿ ಅಂದೇ ಬರೀ ಪುಸ್ತಕವನ್ನು ಓದಿ ನಮ್ಮ ಅವರು ತಮ್ಮ ಒಂದು ದುಃಖವನ್ನು, ಒಂದು ನೋವನ್ನು, ಅಳಲನ್ನು ಮರೀತಾರೆ ಸ್ನೇಹಿತರೆ. ಹಾಗೆ ಅಂಬೇಡ್ಕರ್ ಅವರು ಅಮೇರಿಕದಿಂದ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಹೆಣ್ಣುಮಗು ಜನಿಸುತ್ತೆ ಸ್ನೇಹಿತರೆ. ಅದೇ ಆ ಹುಡುಗಿ ಹೆಸರು ಇಂದು ಅಂತ. ಈ ಹೆಣ್ಣು ಮಗು ಕೂಡ ಆ ಒಂದು ಅಪೌಷ್ಟಿಕತೆಯಿಂದ, ಒಂದು ನ್ಯೂಮೋನಿಯಾದಿಂದ ತೀರಿ ಹೋಗ್ತಾಳೆ. 1920ರಲ್ಲಿ ಲಂಡನ್ನಿಗೆ ಹೋದಂತಹ ರಮಾಬಾಯಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು 1920ರಲ್ಲಿ ಲಂಡನ್ಗೆ ಹೋಗ್ತಾರೆ. ಆ ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ರಮಾಬಾಯಿ ಅವರು ಗರ್ಭಿಣಿಯಾಗಿರ್ತಾರೆ. ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಗಂಗಾಧರ ಎಂಬ ಅಂತಹ ಒಂದು ಮುದ್ದಾದ ಮಗುಗೆ ಜನ್ಮ ನೀಡ್ತಾರೆ ಸ್ನೇಹಿತರೆ. ಈ ಮಗು ಕೂಡ ಹುಟ್ಟಿನಿಂದಲೇ ನ್ಯೂಮೋನಿಯಾ ಕಾಯಿಲೆಯಿಂದ ಬಳಲ್ತಾ ಆ ಮಗುನೂ ಕೂಡ ದಿನದಿಂದ ದಿನಕ್ಕೆ ಆರೋಗ್ಯ ಕ್ಷೀಣಿಸ್ತಾ ಆ ಮಗುನೂ ಕೂಡ ಸರಿಯಾದ ಟ್ರೀಟ್ಮೆಂಟ್ ಇರೋಕ್ಕಿಲ್ಲ, ಮತ್ತು ಆ ಮಗುಗೆ ಏನು ಔಷಧಿ ಕೊಡಿಸೋದಕ್ಕೂ ದುಡ್ಡು ಇರೋಕ್ಕಿದ್ದಿಲ್ಲ. ಆ ಮಗು ಕೂಡ ಸಾವನ್ನಪ್ಪುತ್ತೆ ಸ್ನೇಹಿತರೆ. ಕೊನೆಗೆ ಆ ಸಾವನ್ನು ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಕೂಡ ರಮಾಬಾಯಿ ಹತ್ರ ₹1 ಇಲ್ಲ ಸ್ನೇಹಿತರೆ. ಹಾಗಾಗಿ 1926ರಲ್ಲಿ ಹುಟ್ಟಿದಂತಹ ರಾಜರತ್ನ ಎಂಬ ಮಗ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಬಹಳ ಪ್ರೀತಿ ಪಾತ್ರನಾದಂತಹ ಮಗ ಸ್ನೇಹಿತರೆ, ಬಹಳ ಮುದ್ದಿನ ಮಗ.
ಈ ಸಂದರ್ಭದಲ್ಲಿ ಅವರು ಯಾವುದೋ ಭಾಳ ಆ ಮಗು ಭಾಳ ಆ್ಯಕ್ಟಿವ್ ಆಗಿರುತ್ತೆ ಸರ್, ಭಾಳ ಮುದ್ದಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಆ ಮಗು ಹೆಸರು ರಾಜರತ್ನ ಅಂತ ಹೆಸರಿಟ್ಟಿರ್ತಾರೆ. ಹಾಗಾಗಿ ಅಷ್ಟೊತ್ತಿಗೆ ಅವರು ಒಂದು ಆ ಪ್ಯಾರಿಸ್ ಪದವಿನೂ ಕೂಡ ಪಡ್ಕೊಂಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಒಂದು ಮನ ಕಲಕುವಂತಹ ಒಂದು ಸನ್ನಿವೇಶ, ಆ ಮಗು ಕೂಡ ರಾಜರತ್ನ ಅಂತಕ್ಕಂತಹ ಒಂದು ಮಗು ಕೂಡ ಅದು ಬಲಿ ಕೊಡಬೇಕಾಗಿತ್ತೆ ಸ್ನೇಹಿತರೆ. ಹಾಗಾಗಿ ಶೋಷಿತರಿಗಾಗಿ, ದಲಿತರಿಗಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಂತಹ ಇಂತಹ ಮಹಾನ್ ವ್ಯಕ್ತಿನ ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಸ್ನೇಹಿತರೆ. ಅವರು ನಿಜವಾಗ್ಲೂ ಕೂಡ ಶೋಷಿತರ ಸಬಲೀಕರಣಕ್ಕಾಗಿ ಹಗಲು ರಾತ್ರಿ ದುಡಿತಾರೆ ಸ್ನೇಹಿತರೆ. ತಾವು ಅಂದ್ಕೊಂಡಿದ್ದನ್ನ ಯಾವತ್ತು ಸಾಧನೆ ಮಾಡಲೇಬೇಕು ಅಂತ ಆ ಸಾಧನೆ ಮಾಡೇ ತೀರ್ತಾರೆ ಸ್ನೇಹಿತರೆ. ಇವತ್ತು ನೋಡಿ, ನಾವು ಕಾಲಿಗೆ ಚಪ್ಪಲಿ ಹಾಕೋ ಬದಲು ಶೂ ಹಾಕ್ತಾಯಿದ್ದೇವೆ. ನಡೆಸ್ಕೊಂಡು ಹೋಗ್ತಾ ಇರುವಾಗ ನಾವು ಭಯ ಪಡ್ತಾಯಿದ್ದೋ, ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಗುಡಿಸ್ಲಲ್ಲಿ ಉಸಿರುಗಟ್ಟಿ ಸಾಯುವಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ಕೊತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲ ಯಾರು ಕಾರಣ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನನೇ ಕಾರಣ. ಆ ಮನುಷ್ಯ ತನಗಾಗಿ ಏನೂ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ತನಗಾಗಿ ಇಡೀ ಜೀವನವನ್ನೇ ತೇಯ್ದು ಬೆವರು ಸುರಿಸಿ ಇಂಥ ಮನುಷ್ಯನಿಗೆ ನಾವು ಚರ್ಮ ಕಿತ್ತು ಚಪ್ಪಲಿ ಮಾಡಿ ಹಾಕಿದ್ರು ಅತಿಶಯೋಕ್ತಿ ಅಲ್ಲ ಸ್ನೇಹಿತರೆ. ಹಾಗಾಗಿ ಅವರು ಹಾಕಿಕೊಟ್ಟಂತಹ ಸಮಾನತೆ ಹಾದಿಯಲ್ಲಿ ನಡೆದಿದ್ದೇ ಆದರೆ ಸಾಕು ಅಂತ ಅವರ ಒಂದು ಕನಸಾಗಿತ್ತು ಸ್ನೇಹಿತರೆ. ಅವರು ಹಾಕಿಕೊಟ್ಟಂತಹ ಸಮಾನತೆ ಹಾದಿಯಲ್ಲಿ ನಾವು ನಡ್ಕೊಂಡೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ನಾವು ಸಲ್ಲಿಸುವಂಥ ಗೌರವ ಸ್ನೇಹಿತರೆ. ಹಾಗಾಗಿ ಜೈ ಭೀಮ್, ಜೈ ಅಂಬೇಡ್ಕರ್.